ಪಟ್ಟಣದ ಕೆಇಬಿ ಮುಂಭಾಗದ ಆಟೋ ಸ್ಟ್ಯಾಂಡ್, ಖಾಸಗಿ ಬಸ್ ನಿಲ್ದಾಣ, ಚಿಂತಾಮಣಿ ರಸ್ತೆಯ ಆಟೋ ಸ್ಟ್ಯಾಂಡ್, ಮಹಾತ್ಮ ಗಾಂಧಿ ವೃತ್ತ, ಆಂಧ್ರ ಬಸ್ ನಿಲ್ದಾಣ ಸೇರಿದಂತೆ ಮುಂತಾದ ಸ್ಥಳಗಳಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಕೆ ಗಣೇಶ್ ನೇತೃತ್ವದ ತಂಡ ದಾಖಲೆ ಸರಿಯಿಲ್ಲದ ಆಟೋಗಳ ತಪಾಸಣೆ ನಡೆಸಿದ್ದಾರೆ. ಚಾಲನಾ ಪರವಾನಗಿ ಸೇರಿದಂತೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಚಾಲಕರ ದಾಖಲೆಗಳು ಸಮವಸ್ತ್ರ ಹಾಕದೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿರುವ ಆಟೋಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪಟ್ಟಣದ ಪೊಲೀಸ್ ವೃತ್ತದ ಬಳಿ ಆಟೋಗಳನ್ನು ನಿಲ್ಲಿಸಲಾಗಿದೆ. ಪಟ್ಟಣಕ್ಕೆ ಕೂಗಳತೆ ದೂರದಲ್ಲಿ ಆಂಧ್ರ ಪ್ರದೇಶದ ಗಡಿ ಇದೆ. ಆಂಧ್ರದ ಕುಂದುಕೂರು, ಕೊತ್ತಕೋಟೆ, ಮುಲಕಲ ಚೆರುವು, ಪಿಟಿಎಂ ಚೆಕ್ಪೋಸ್ಟ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಪ್ರತಿನಿತ್ಯ ನೂರಾರು ಆಟೋಗಳು ಸಂಚರಿಸುತ್ತವೆ. ಕೆಲವು ಗ್ರಾಮಗಳಿಗೆ ಬಸ್ ಸಂಚಾರ ಇಲ್ಲ. ಖಾಸಗಿ ಸರಕು ಸಾಗಣೆ ಆಟೋಗಳಲ್ಲಿಯೇ ಜನರು ಸಂಚರಿಸುತ್ತಾರೆ. ಸಾರ್ವಜನಿಕರನ್ನ ನಿಗದಿತ ಸಂಖ್ಯೆಗಿಂತ ಹೆಚ್ಚಾಗಿ ತುಂಬಿಕೊಂಡು ಚಾಲಕರು ಆಟೋಗಳನ್ನು ಚಾಲನೆ ಮಾಡುತ್ತಿದ್ದಾರೆ. ಆಂಧ್ರ ಪ್ರದೇಶದ ಕೆಲವು ಆಟೋಗಳು ಮತ್ತು ಚಾಲಕರಿಗೆ ಪರವಾನಗಿ ಇಲ್ಲದಿದ್ದರೂ ರಾಜಾರೋಷವಾಗಿ ಸಂಚರಿಸುತ್ತಿದ್ದಾರೆ. ಚಾಲಕರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿರುವ ಬಗ್ಗೆ ಸಾರ್ವಜನಿಕರು ಪೊಲೀಸರಿಗೆ ಮೌಖಿಕವಾಗಿ ತಿಳಿಸಿದ್ದಾರೆ. ಚಾಲಕರ ಪರವಾನಗಿ, ಆಧಾರ್, ವಿಮಾ ದಾಖಲೆ ಪರಿಶೀಲನೆ ಮಾಡಿ ಆಟೋಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೆಲವು ಚಾಲಕರ ಬಳಿ ದಾಖಲೆಗಳು ಇವೆ. ಉಳಿದ ಚಾಲಕರಿಗೆ ಕೆಲವು ದಿನಗಳ ಕಾಲಾವಕಾಶ ನೀಡಲಾಗಿದೆ. ಪರವಾನಗಿ, ವಿಮೆ ದಾಖಲೆಗಳನ್ನು ಸರಿಪಡಿಸಿಕೊಂಡು ಬರಬೇಕು ಎಂದು ಪೊಲೀಸರು ತಿಳಿಸಿದ್ದಾರೆ. ಡಾಕ್ಯುಮೆಂಟ್ಸ್ ಇಟ್ಕೊಂಡು ಗಾಡಿ ಓಡಿಸ್ಬೇಕು, ಇಲ್ಲಾಂದ್ರೆ ಗಾಡಿ ಬರೋದೇ ಇಲ್ಲ. ನಾನು ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಯಾರು ಆಕ್ಸಿಡೆಂಟ್ ಆಗ್ತಿರೋ ಅವ್ರ ಮನೆಯವ್ರಿಗೆ ಯಾರು ಇಷ್ಟು ಜನ ಇದ್ರು ಡಿಎಲ್ ಇಲ್ಲ. ಬರೀ ಕುಳ್ಗಿರೋರು ಮುಂದೆ ಬರ್ರಿ, ಇಟ್ಟಿರೋರು ಹಿಂದೆ ಹೋಗಿ ಬರೀ ಮುಂದೆ ಕುಳ್ಗಿರೋರು ಮುಂದೆ ಬರ್ರಿ, ಐಟಿರ ಹಿಂದೆ ಹೋಗು ಬಾ ಅಂತ ಹೇಳಿದ್ರೆ ಬರ್ಬೇಕು. ಕುಳ್ಗಿರೋರು ಮುಂದೆ ಬನ್ನಿ, ಯಾರವ ನೀವು ಮುಂದಕ್ಕೆ ಇತ್ಕೊಂಡು ಬಂದ್ರೆ ಗಾಡಿ ಕೊಡ್ತೀನಿ. ಇಲ್ಲ ಅಂದ್ರೆ ಇನ್ಶೂರೆನ್ಸು ಮತ್ತೆ RC ಬುಕ್ಕು, DL ಮತ್ತೆ ನೀವು ಕಾಕಿ ಬಟ್ಟೆ ಹಾಕ್ಬೇಕು. ಯೂನಿಫಾರ್ಮ್ ಹಾಕ್ಲಿಲ್ಲ ಅಂದ್ರೆ ಎಲ್ಲಕ್ಕೂ ಕೇಸ್ ಮಾಡ್ತೀವಿ. ನೀವು ಯಾವಾಗ ಇನ್ಶೂರೆನ್ಸ್ ಕಟ್ಕೊಂಬತ್ತೀರಿ ಈಗ ಆಗ್ಲೇ ಗಾಡಿ ಕೊಡ್ತೀನಿ. ಇನ್ಶೂರೆನ್ಸ್ ಕಟ್ತೀನಿ, ಗಾಡಿ ಕೊಡೋದೇ ಇಲ್ಲ. ಯಾರ ಹೆಸರನ್ನಾಗಿರ್ಲಿ DL ಗಾಡಿ ಈಗಲೇ ಕೊಟ್ಟು ಕಳಿಸ್ತೀನಿ, ಗಾಡಿ ಕೊಡೋದಿಲ್ಲ. ನಡ್ರಿ ಎಲ್ಲ ನಡ್ರಿ ನಡಿ ಅಂದ್ರೆ ನಡೆದು ಬಿಡ್ಬೇಕು. ಇಲ್ಲಿ ಯಾರು ಇಟ್ಕೊಡ್ದಮ್ಮ ಆಫೀಸ್ ಹತ್ರ ಇರಬಾರ್ದು. ನಡ್ರಿ. ಜೆಕೆ ಆನಂದ್, MMTV ನ್ಯೂಸ್, ಚೇಲೂರು.